ನಮಸ್ಕಾರ ಸ್ನೇಹಿತರೆ, ನಿಮ್ಮ ಪ್ರೀತಿಯ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ನನ್ನ ವಿಡಿಯೋ ಬಂದು ನಮ್ಮೂರಲ್ಲಿ ತೀರ್ಕೊಂಡಿದ್ರು. ಹಾಗಾಗಿ ಬೆಳಗ್ಗೆ ಏನು ಕೆಲಸ ಮಾಡಿರಲಿಲ್ಲ, ಅಂದರೆ ಪೂಜೆ ಆ ಥರ ಏನು ಕೆಲಸ ಮಾಡಿರಲಿಲ್ಲ. ಹಾಗಾಗಿ ಇವಾಗ ಮಾಡ್ತಾ ಇರೋದು. ಅವ್ರದ್ದೆಲ್ಲ ಅಂತ್ಯಕ್ರಿಯೆ ಅದಷ್ಟು ಮುಗಿಸಿದ ಮೇಲೆ ಎಲ್ಲರೂ ಮನೆಯಲ್ಲಿ ಕಸನೆಲ್ಲ ಗುಡಿಸ್ಬಿಟ್ಟು ಮನೆ ಒರೆಸ್ಕೋತಾ ಇದ್ದೀನಿ. ಈ ರೂಲ್ಸ್ ಏನಕ್ಕಪ್ಪ ಅಂತಂದರೆ, ಹಿಂದಕ್ಕೆ ಹಿರಿಯರೆಲ್ಲರೂ ಇದೇ ಥರ ಮಾಡ್ತಿದ್ರು ಅಂತ. ಹಾಗಾಗಿ ಮನೆಯಲ್ಲಿ ನಮ್ಮ ಮನೇಲೂ ಅದೇ ಇನ್ನೂ ನಡ್ಕೊಂಡು ಬಂದಿದೆ. ದೇವ್ರ ಪೂಜೆನೂ, ಗುಡಿ ಪೂಜೆ ಎಲ್ಲನೂ ಅಂತ್ಯಕ್ರಿಯೆ ಎಲ್ಲ ಆದಮೇಲೆ ಗುಡಿ ಒರೆಸ್ಕೊಂಡು ತೊಳ್ಕೊಂಡು ಆದಮೇಲೆ ಮಾಡೋದು ಪೂಜೆ. ಹಾಗಾಗಿ ನಾವು ಹಾಗೆ ಮಾಡ್ತಾ ಇರೋದು. ಮನೆಯನ್ನೆಲ್ಲ ಒರೆಸ್ಕೊಂಡು ಹೊರಗಡೆ ಗುಡಿಸೋಣ ಅಂತ ಹೋದೆ. ಹೋಗೋಷ್ಟರಲ್ಲಿ ಇನ್ನೂ ಒಲೆ ಗುರಿ ಹಚ್ಚಿದ್ದಿಲ್ಲ, ನೀರು ಕಾಸತ್ತೆ. ಹಾಗಾಗಿ ಮತ್ತೆ ಒಲೆ ಗುರಿ ಹಚ್ಚಿ ನೀರು ಕಾಸ್ತಾ ಇದ್ದೀನಿ. ಅದಾದಮೇಲೆ ಹೊರಗಡೆ ಕಸ ಗುಡಿಸ್ಕೋತಾ ಇದ್ದೀನಿ. ಹೊರಗಡೆ ಕಸ ಗುಡಿಸ್ಕೊಂಡಾದಮೇಲೆ ಮಕ್ಕಳಿಗೆಲ್ಲ ಹೊರಗಡೆ ಅಷ್ಟನ್ನು ನೀರು ಹಾಕಿ ತೊಳೆದೆ. ಅಂದರೆ ಬೆಳಗ್ಗೆನೇ ತೊಳೆದಿದ್ವಿ, ಹಾಗಾಗಿ ಸುಮ್ಮನೆ ನೀರು ಚೆಲ್ಲಿದೆ. ನೋಡಿ, ಅಲ್ಲಿಂದ ಇಲ್ಲಿವರೆಗೂ ಚೆಲ್ಲೋಷ್ಟು ಇತ್ತು. ಅದಾದಮೇಲೆ ಮಕ್ಕಳಿಗೆ ಸ್ನಾನ ಮಾಡಿಸಿದ್ನಲ್ಲ, ಹಾಗಾಗಿ ನಾನು ತಲೆ ಸ್ನಾನ ಮಾಡಿಕೊಂಡೆ. ತಲೆ ಸ್ನಾನ ಮಾಡಿಕೊಂಡು ಮತ್ತು ಬೋರ್ವೆಲ್ಲಿಂದ ನೀರು ತಕ್ಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಷ್ಟು ಪೂಜೆ ಮಾಡೋ ಅಷ್ಟರಲ್ಲಿ 6 ಗಂಟೆ ಆಗಿತ್ತು. ಅಂದರೆ 4 ಗಂಟೆಗೆ ಅಂತ್ಯಕ್ರಿಯೆ ಮಾಡೋಕ್ಕೆ ಕರ್ಕೊಂಡು ಹೋಗಿದ್ರು. ಹಾಗಾಗಿ ನಾನು ಅಷ್ಟು ಗೂಡಿಸಿ ತೊಳೆದು ಎಲ್ಲ ಮಾಡೋ ಅಷ್ಟರಲ್ಲಿ 4 ಗಂಟೆ ಆಯಿತು. ಪೂಜೆ ಮಾಡೋಕ್ಕೆ 6 ಗಂಟೆ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲೇ ಇರ್ತಾರೆ ಅಂತಾರೆ. ಮನೆಯಲ್ಲಿ ತುಂಬಾ ಕೆಲಸ ಇರುತ್ತೆ, ಯಾರಿಗೂ ಕೀಳಾಗಿ ನೋಡಬಾರ್ದು ಅಂತ ಅದಕ್ಕೆ ಅನ್ನೋದು. ಈ ಮಾತು ಏನಕ್ಕೆ ಅಂತ ಇದ್ದೀನಂದರೆ, ಹಳ್ಳಿ ಜನ ಎಲ್ಲರೂ ಅಂತಾರೆ, ನೀನೇನಮ್ಮ ಬಿಡು ಮನೇಲಿರ್ತೀಯ, ನಿನಗೇನು ಚಿಂತೆ ಇಲ್ಲ ಆ ಥರ ಅಂತಾರೆ. ಹಾಗಾಗಿ ಎಲ್ರಿಗೂ ಚಿಂತೆ ಇರುತ್ತೆ. ಎಲ್ರಿಗೂ ಒಂದೊಂದು ಲೆವೆಲ್ನಾಗ ಒಂದೊಂದು ಥರ ಚಿಂತೆ ಇರುತ್ತೆ. ಹಾಗಾಗಿ ಯಾರಿಗೂ ಏನು ಜಾಸ್ತಿ ಕೀಳಾಗಿ ಮಾತಾಡೋಕ್ಕೆ ಹೋಗಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಪೂಜೆ ಎಲ್ಲ ಮುಗಿದಾದ್ಮೇಲೆ ಮತ್ತೆ ಅಡುಗೆ ಮಾಡ್ತಾಯಿದ್ದೀನಿ. ಅಡುಗೆ ಮನೆಗೆ ಬಂದೆ. ಅಡುಗೆ ಮನೆಗೆ ಬರೋ ಅಷ್ಟರಲ್ಲಿ ತರಕಾರಿ ಯಾವ್ಯಾವ ಇದೆ ಅಂತ ನೋಡ್ಕೊಳ್ತಾ ಇದ್ದೆ. ಹಾಗಾಗಿ ಸಂತೆಯಿಂದ ಬಂದಿದ್ದ ತರಕಾರಿನ ನೋಡ್ತಾ ಇದ್ದೆ. ಅಷ್ಟನ್ನು ತೆಗೆದು ಕ್ಲೀನಾಗಿ ಬಿಡಿಸ್ಕೊಂಡು ತೆಗೆದಿಡ್ತಾ ಇದ್ದೀನಿ. ನೋಡಿ, ಇನ್ನೂ ಅಡುಗೆ ಮಾಡಬೇಕು. ಬರೀ ಇವಾಗ ಇದು ಕ್ಲೀನ್ ಮಾಡೋದು ಅಷ್ಟನ್ನೇ ತೋರಿಸಿದ್ದೀನಿ. ಇನ್ನೂ ಅಡುಗೆ ಮಾಡಬೇಕು, ಮಕ್ಕಳಿಗೆ ಊಟ ಮಾಡಿಸ್ಬೇಕು. ತುಂಬ ಕೆಲಸ ಇರುತ್ತೆ ಮನೆಯಲ್ಲಿ. ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಈಗಲೇ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮರೀದೆ ನನ್ನ ಚಾನಲ್ನ ಮತ್ತು ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಅದಾದಮೇಲೆ ಎಲ್ಲ ಆದಮೇಲೆ ಕೂಡಿಸ್ದೆ, ಎಲ್ಲ ಕ್ಲೀನಾಗಿ ತೆಗೆದು ಮತ್ತು ಕೊತ್ತಂಬರಿ ಸೊಪ್ಪಿತ್ತು. ಹಾಗಾಗಿ ಅದನ್ನು ಬಿಡಿಸ್ಕೊಂಡು ಇಟ್ಕೊಳ್ಳೋಣ ಅಂತ ನನಗೆ ಮನೇಲಿ ಮಕ್ಕಳಿರೋದ್ರಿಂದ ಎಲ್ಲ ಕೆಲಸ ಅಡುಗೆ ಮಾಡೋ ಟೈಮಲ್ಲೇ ಬಿಡಿಸ್ಕೊಳ್ಳೋಕ್ಕೆ ಅದಕ್ಕೆ ಆಗಲ್ಲ. ಹಾಗಾಗಿ ನಾನು ಸಪ್ರೇಟಾಗಿ ಬಿಡಿಸ್ಕೊಂಡು ಅಡುಗೆ ಮಾಡೋ ಟೈಮಲ್ಲಿ ಮಾತ್ರ ಹಾಕೊಳ್ಳೋಕ್ಕೆ ತೊಗೋತೀನಿ ಅಷ್ಟೇ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಈ ಒಂದು ಸಣ್ಣ ಪ್ರೋತ್ಸಾಹ ನನಗೆ ತುಂಬಾ ಶಕ್ತಿ ಕೊಡುತ್ತೆ. ಧನ್ಯವಾದಗಳು ಸ್ನೇಹಿತರೆ.